ಈಗ ಎಂಟ್ರಿ ಕೊಡ್ತಾ ಇದೆ ಹೈಕಮಾಂಡ್. ಕುರ್ಚಿ ಕದನ ಶುರು ಆದ ನಂತರ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸಂದೇಶವನ್ನ ಕಳುಹಿಸಿದೆ. ಏನು ನಾಯಕತ್ವದ ವಿಚಾರಕ್ಕೆ ಯಾರು ಕೂಡ ತುಟಿ ಬಿಚ್ಚಬಾರದು ಅಂತ ಹೇಳಿದ್ದಾರೆ. ಈಗ ಯಾರು ಹಂಗೆ ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಅಶಿಸ್ತಿನ ಹೇಳಿಕೆ ಸಹಿಸಲ್ಲ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣಕ್ಕೆ ಗಪ್ ಚುಪ್ ಆಗಿರಬೇಕು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಎಂಟ್ರಿ ಅದು ಏನು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡೋ ಮೂಲಕವಾಗಿ ಹೈಕಮಾಂಡ್ನ ಸಂದೇಶಗಳೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕವಾಗಿ ಬರ್ತಾ ಇವೆ. ಸಿಎಂ ಕುರ್ಚಿ ಕದನ ಮಧ್ಯಪ್ರವೇಶಿಸಿರುವಂಥದ್ದು ಹೈಕಮಾಂಡ್. ಈಗ ಇದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದರೆ ಅದು ಮಧ್ಯಪ್ರವೇಶ ಮಾಡಿದಂಗ ಏನಪ್ಪ, ಭಾಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ತುಂಬ ಡಿಜಿಟಲ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಕಾಂಗ್ರೆಸ್ನ ನಾಯಕತ್ವದ ವಿಷಯದ ಬಗ್ಗೆ ಮಾತನಾಡಬೇಡಿ, ನಾಯಕತ್ವದ ವಿಷಯದ ಬಗ್ಗೆ ಮಾತನಾಡಬೇಡಿ, ಪಕ್ಷದಲ್ಲಿ ಅಶಿಸ್ತಿಗೆ ಜಾಗ ಇಲ್ಲ ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಂತೆ. ವಾರ್ನಿಂಗ್ ಓಕೆ, ಅದು ಎಲ್ಲಿ ಭಾಳ ಒಂದ್ಸಲ ರಾಷ್ಟ್ರೀಯ ಪಕ್ಷ ಈ ರೀತಿನೂ ಮಾಡುತ್ತಾ ಅಂತ ಅನಿಸ್ಬಿಡುತ್ತೆ. ಸೊ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಈಗ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಯಾರು ಕೂಡ ಯಾವ ಹೇಳಿಕೆಯನ್ನು ಕೊಡೋಂಗಿಲ್ಲ ಅಂತೇಳಿ. ಹೇಳಿಕೆ ಕೊಡದೆ ನೀವು ಡೈಲಿಗೆ ಹೋಗ್ತಾ ಇರಿ, ಮೀಟ್ ಮಾಡ್ತಾ ಬರ್ತಾ ಇರಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರ ಅರ್ಥನ. ಶಾಸಕರು ನಾಯಕರಿಗೆ ಎಚ್ಚರಿಕೆ ಸಂದೇಶವನ್ನ ಈಗ ರವಾನೆಯನ್ನ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಸುಖೇಶ್, ಕಳೆದ 2.5 ವರ್ಷದಿಂದಲೂ ಕೂಡ ಇದನ್ನೇ ಹೇಳ್ಕೊಂಡು ಬರ್ತಾ ಇರುವಂಥದ್ದು, ಬಾಯಿ ಮುಚ್ಕೊಂಡಿರಬೇಕು, ಯಾರು ಏನು ಮಾತನಾಡಬಾರ್ದು, ಈಗಲೂ ಕೂಡ ಅಷ್ಟೇ ಯಾವ ವಿಚಾರಗಳನ್ನು ಕೂಡ ಮಾತನಾಡಬಾರ್ದು. ಬಟ್ ಇವೆಲ್ಲ ಹೇಳೋದಕ್ಕಿಂತಲೂ 2.5 ವರ್ಷ ಅನ್ನುವಂಥದ್ದು ಆಗಿದೆಯಾ ಅಥವಾ ಆಗಿಲ್ವಾ? 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಈ ಕ್ಲಾರಿಫಿಕೇಶನ್ ಅನ್ನ ಹೈಕಮಾಂಡ್ ಯಾಕೆ ಕೊಡ್ತಾ ಇಲ್ಲ? ಬರೀ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ತಾ ಬಂದ್ರೆ ಹೆಂಗಾಗತ್ತೆ? ಅರುಣ್, ಹಾಗೆ ನೋಡೋಕೆ ಹೋದ್ರೆ ನೇರವಾಗಿ 2.5 ವರ್ಷ ಆಗಿದೆ ಅಂತ ಯಾವ ಕಾರಣಕ್ಕೂ ಯಾವ ಸರ್ಕಾರದ ಅವಧಿಯಲ್ಲೂ ಯಾವ ರಾಜಕೀಯ ಪಕ್ಷವೂ ಕೂಡ ಇಂಥ ಒಂದು ಅಗ್ರಿಮೆಂಟ್ ಇದ್ರೆ ಮೊದಲೇ ಹೇಳಲ್ಲ. ಅದು ಆಡಳಿತಾತ್ಮಕ ದೃಷ್ಟಿಯಿಂದಲೂ ಒಳ್ಳೆಯದು ಮತ್ತು ಪಕ್ಷದ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದು ಅನ್ನುವಂಥ ಲೆಕ್ಕಾಚಾರ ಇರುತ್ತೆ. ಆದರೆ ಈಗ 2.5 ವರ್ಷ ಆಗಿರೋದ್ರಿಂದ ಮತ್ತೆ ಆ ನಂತರದಲ್ಲಿ ಹೈಕಮಾಂಡ್ ಏನೋ ತೀರ್ಮಾನಕ್ಕೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಬೆಂಬಲಿತ ಶಾಸಕರುಗಳ ಪೆರೇಡ್ ಏನು ಶುರು ಆಯಿತು. ಸಹಜವಾಗಿ ಈಗ ಒಂದು ಸಂದಿಗ್ಧ ಸ್ಥಿತಿಗೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಹಾಗೇನಾದರೂ ಮುಂಚಿತವಾಗಿ ಹೇಳಿದ್ರೆ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಡಳಿತದ ಮೇಲೆ ಹಿಡಿತ ಅಷ್ಟೊಂದು ಬಿಗಿಯಾಗಿ ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದು. ಮತ್ತೆ ಪಕ್ಷದಲ್ಲೂ ಅಷ್ಟೇ ಕೂಡ ಸಹಜವಾಗಿ ಅಥವಾ ಶಾಸಕರ ಅಭಿಪ್ರಾಯ ಕೂಡ ಭಿನ್ನವಾಗಿರ್ಬೋದಿತ್ತೇನೋ ಗೊತ್ತಿಲ್ಲ, ಅದು ಕೂಡ ಪರಿಣಾಮ ಬೀರ್ಬೋದು ಪಕ್ಷ ಮತ್ತು ಸರ್ಕಾರದ ಮೇಲೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಹೇಳಿರ್ತಾರೆ. ಆದರೆ ಒಳಗಾಗಿರುವಂಥ ಮಾತುಕತೆ ಏನು ಅನ್ನುವಂಥದ್ರಲ್ಲಿ ರಾಜ್ಯದ ಇಬ್ಬರು ಅಂದರೆ ಖರ್ಗೆ ಅವ್ರನ್ನ ಹೊರತುಪಡಿಸಿ ನೇರ ಸಾಕ್ಷಿ ಆದಂಥವರು ಅಂದರೆ ಅಲ್ಲಿ ಅದು ಸಿಎಂ ಮತ್ತು ಡಿ.ಸಿ.ಎಂ. ಯಾಕಂದ್ರೆ ಅವರು ಹೈಕಮಾಂಡ್ ನಾಯಕರು ಕುಳಿತು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಒಂದು ಮಾತನಾಡಿದ್ದಾರೆ ಅನ್ನುವಂಥದ್ದು. ಅದನ್ನೇ ಹಿಂದೆ ಬಹುಶಃ ಡಿ.ಕೆ. ಶಿವಕುಮಾರ್ ಒಂದು ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿರುವಂಥದ್ದು. ಆದರೆ ಮುಖ್ಯಮಂತ್ರಿಗಳು ಎಲ್ಲ ಕಡೆಯಲ್ಲೂ ಒಂದೇ ಧ್ವನಿಯಲ್ಲಿ ಮಾತನಾಡಿಲ್ಲ. ಆಮೇಲೂ ಕೂಡ ಹೈಕಮಾಂಡ್ ಹೇಳಿದಷ್ಟು ದಿನ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತಾನೆ ಅವ್ರು ಹೇಳ್ಕೊಂಡು ಬಂದಿರೋದು. ಹಾಗೇನಾದರೂ ಇದ್ದಿದ್ರೆ ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋದನ್ನ ಅಷ್ಟೇ ಕಟ್ಟುನಿಟ್ಟಾಗಿ ಪದೇ ಅಥವಾ ಯಾವ ಸಂದರ್ಭ ಬಂದರೂ ಅದನ್ನೇ ಹೇಳ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ 5 ವರ್ಷ ಅಂದಿದ್ದು ಹೌದು, ಪೂರ್ತಿ ಬಜೆಟ್ ನಾನೇ ಮಾಡ್ತೀನಿ ಅಂದಿದ್ದು ಹೌದು. ಆದರೆ ಹೈಕಮಾಂಡ್ ಇರುವಷ್ಟು ದಿನ ಇರ್ತೀನಿ ಅನ್ನೋ ಬಹುತೇಕ ಸಂದರ್ಭದಲ್ಲಿ ತೇಲ್ಸಿ ಮಾತನಾಡಿದಂಥ ಬೆಳವಣಿಗೆಗಳು ಕೂಡ ಆಗಿದೆ. ಇವೆಲ್ಲವೂ ಸಹಜವಾದ ಒಂದು ಅನುಮಾನವನ್ನು ಹುಟ್ಟಾಕುವಂಥದ್ದು. ಹಿಂದೆ ಒಂದು ಮಾತುಕತೆ ಈಗ ಆಗಿತ್ತಾ ಅನ್ನುವಂಥದ್ರ ಬಗ್ಗೆ ಮತ್ತು ಅದೇನೇ ಕ್ಲಾರಿಫಿಕೇಶನ್ ಇದ್ರು ಅಕಸ್ಮಾತ್ ಇವೆಲ್ಲವೂ ಸುಳ್ಳು, ಮಾತೇ ಇಲ್ಲ, ಪವರ್ ಶೇರಿಂಗೇ ಇಲ್ಲ ಅನ್ನೋದಾದ್ರೆ ಹೈಕಮಾಂಡ್ ಕೂಡ ಅದನ್ನ ಕ್ಲಾರಿಫೈ ಮಾಡಿ ಒಂದು ಬಹಿರಂಗವಾಗಿ ಹೇಳಬೇಕಾಗಿಲ್ಲ, ಅಟ್ಲೀಸ್ಟ್ ಶಾಸಕಾಂಗ ಪಕ್ಷದ ಸಭೆ ಕರೆದವರು ಅದನ್ನ ಹೇಳಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.